ಎಲ್ಲರಿಗೂ ನಮಸ್ಕಾರ. 4ನೇ ದಿನದ ವರ್ಕೌಟ್ ಚಾಲೆಂಜ್. ಇವತ್ತು ಫ್ರೈಡೇ ನಾನಿವತ್ತು ರಿಲ್ಯಾಕ್ಸೇಷನ್ ವರ್ಕೌಟ್ ಅಂತ ಹೇಳಿ ಮಾಡಿದ್ದು. ಯೋಗದಲ್ಲಿ ಮೊದಲಿಗೆ ಪ್ರಾಣಾಯಾಮವನ್ನು ಮಾಡಿಕೊಂಡೆ. ಎಲ್ಲವೂ ಕೂಡ ಸ್ಟ್ರೆಚಸ್ ಥರ ಮಾಡಿಕೊಂಡಿದ್ದು. ಇದು ಮಾಡೋದ್ರಿಂದ ನಮ್ಮ ಒಂದು ಏಕಾಗ್ರತೆ ಜಾಸ್ತಿ ಆಗುತ್ತದೆ. ಹಾಗೆ ಏನು ಹೇಳೋದು, ಆತ್ಮವಿಶ್ವಾಸ, ಮಾನಸಿಕ ಧೈರ್ಯ ಇದೆಲ್ಲವೂ ಕೂಡ ಯೋಗ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಉತ್ಸಾಹ ಅಂತ ಹೇಳ್ತೇವಲ್ಲ, ಅದು ಜಾಸ್ತಿ ಆಗ್ತದೆ ಯೋಗ ಮಾಡೋದ್ರಿಂದ. ಮಾನಸಿಕವಾಗಿ ತುಂಬಾ ನೆಮ್ಮದಿ ಬೇಕು ನಮಗೆ. ಈಗ ತುಂಬ ಕೆಲಸ ಇರುವಾಗ, ತುಂಬ ಸ್ಟ್ರೆಸ್ ಆಗುವಾಗ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇಂಥದನ್ನು ಮಾಡಿದರೆ ಮನಸ್ಸಿಗೆ ತುಂಬಾ ಶಾಂತಿ ಸಿಗ್ತದೆ. ಅದು ಕೇವಲ ಒಂದು ಸಲ ಮಾಡಿದ ಕೂಡಲೇ ಸಿಗ್ತದೆ ಅಂಥೇಳಿ ಹೇಳಲಿಕ್ಕಾಗೋದಿಲ್ಲ. ನೀವು ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಣಾಯಾಮ ಇರ್ಬೋದು, ಮೆಡಿಟೇಷನ್ ಅಥವಾ ಧ್ಯಾನ ಇರ್ಬೋದು, ಇಂಥದ್ದೆಲ್ಲವನ್ನು ಕೂಡ ಪ್ರತಿ ದಿವಸ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ನಿಮಗೆ ಅದರ ರಿಸಲ್ಟ್ ಬರ್ತದೆ. ಒಂದು 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ, 5 ನಿಮಿಷ ಧ್ಯಾನ ಮಾಡಿಕೊಳ್ಳಿ, 5 ನಿಮಿಷ ಪ್ರಾಣಾಯಾಮ ಮಾಡಿಕೊಳ್ಳಿ. ಹಾಗೆ ಇದು ಕೆಲವೆಲ್ಲ ಯೋಗ ಆಸನಗಳು, ಸ್ಟ್ರೆಚಸ್ ಅಂದರೆ ನಾವು ತುಂಬ ಹೆವಿ ವರ್ಕೌಟ್ಸ್ ಎಲ್ಲ ಮಾಡಿರ್ತೇವಲ್ಲ, ಇವತ್ತೊಂದು ನಿಧಾನಕ್ಕೆ ಯೋಗ ಅಂತ ಹೇಳಿದರೆ ಕೂಡಲೇ ತುಂಬ ನಿಧಾನ ಮಾಡುವಂಥದ್ದು. ಇವತ್ತೊಂದು 50 ಮಿನಿಟ್ಸ್ ಇದನ್ನು ಮಾಡಿದ್ದೇನೆ. ಬಟ್ ಇಲ್ಲಿ ಎಲ್ಲವನ್ನು ನನಗೆ ತೋರಿಸಲಿಕ್ಕಾಗಲಿಲ್ಲ. ಸೊ ಒಂದು 15 ನಿಮಿಷದ ವಿಡಿಯೋ ಕ್ಲಿಪ್ಸ್ ಇದರಲ್ಲಿ ಸೇರಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಇರ್ಬೋದು, ಹಾಗೆ ಈ ಯೋಗದ ಬಗ್ಗೆ ಇರ್ಬೋದು. ಹಾಗೆ ವೆಯ್ಟ್ ಲಾಸ್ ಡಯಟಲ್ಲಿ ನಿಮ್ಮ ಈ ಹೊಟ್ಟೆ ಬಚ್ಚನ್ನು ಕಡಿಮೆ ಮಾಡುವಲ್ಲಿ ನೀವು ಯಾವ ರೀತಿಯ ಆಹಾರವನ್ನೆಲ್ಲ ತಗೊಳ್ಬೋದು, ಆ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ತುಂಬಾ ಸ್ಟ್ರೆಸ್ ಆಗ್ತದೆ, ಹಾಗೆ ಮಾನಸಿಕ ನೆಮ್ಮದಿಗೆ ಕೊರತೆ ಆಗಿದೆ ಅಂತ ಹೇಳಿದರೆ ನೀವು ಯೋಗವನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯೋಗ ಮಾಡೋದ್ರಿಂದ ನಮ್ಮ ಒಂದು ಕೆಲವೊಮ್ಮೆ ಸ್ಟ್ರೆಸ್ ಆಗ್ತದೆ ಜೀವನದಲ್ಲಿ, ತುಂಬ ನೋವುಗಳಾಗಿರ್ಬೋದು, ಹತಾಶೆಗಳು, ನಿರಾಸೆಗಳು ಎಲ್ಲರ ಬದುಕಲ್ಲಿ ಕೂಡ ಇರ್ತದೆ. ಆದರೆ ಕೆಲವೊಮ್ಮೆ ಅಂದ್ಕೊಳ್ತೇವೆ, ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಟೆನ್ಷನ್ ಮಾಡ್ಕೊಳ್ತೇವೆ, ಸಣ್ಣ ಸಣ್ಣ ವಿಚಾರಕ್ಕೂ ತಲೆಬಿಸಿ ಮಾಡ್ಕೊಳ್ತೇವೆ. ಇದನ್ನು ಮಾಡ್ಕೊಳ್ಬಾರ್ದು. ಯಾಕೆ ಸುಮ್ಮನೆ ಸಣ್ಣ ವಿಚಾರಕ್ಕೂ ನಾವು ಟೆನ್ಷನ್ ಮಾಡ್ತೇವೆ ಅಂತ ಹೇಳಿ ಅಂದ್ಕೊಳ್ತೇವೆ. ಆದರೆ ಕೆಲವೊಮ್ಮೆ ಎಷ್ಟೇ ಥಿಂಕ್ ಮಾಡಿದರೂ ಕೂಡ ಆ ಟೆನ್ಷನ್ನಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅಥವಾ ಯೋಗ ಇರ್ಬೋದು, ಮೆಡಿಟೇಷನ್, ಹಾಗೆ ಪ್ರಾಣಾಯಾಮ ಇಂಥದನ್ನೆಲ್ಲ ಮಾಡೋದ್ರಿಂದ ಆ ಒಂದು ಸ್ಟ್ರೆಸ್ಸಿಂದ ಹೊರಗೆ ಬರ್ಬೋದು. ಈಗ ಆಫೀಸಲ್ಲಿ ಕೆಲಸದ ಸ್ಟ್ರೆಸ್ ಇರ್ಬೋದು, ಅಥವಾ ಏನಾದರೂ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅಥವಾ ಏನೋ ಒಂದು ಯಾರನ್ನೋ ಕಳ್ಕೊಂಡ ನೋವಿರ್ಬೋದು, ಯಾವುದೂ ಇರ್ಬೋದು. ಜೀವನದಲ್ಲಿ ಅನೇಕ ನೋವುಗಳು ಬರ್ತದೆ ಲೈಫಲ್ಲಿ. ಅಂಥ ನೋವನ್ನು ಮರೀಲಿಕ್ಕೆ ಇರ್ಬೋದು, ಅಥವಾ ಕೆಲಸದ ಸ್ಟ್ರೆಸ್ ಇರ್ಬೋದು, ಮನೆಯಲ್ಲಿ ಇರುವ ಕೆಲಸದ ಸ್ಟ್ರೆಸ್ ಇರ್ಬೋದು, ಯಾವುದೇ ಒತ್ತಡ ಇರ್ಬೋದು, ಇಂಥವುಗಳಿಂದೆಲ್ಲವೂ ಕೂಡ ನಾವು ಹೊರಗೆ ಬರಬೇಕು. ಖುಷಿಯಾಗಿರಬೇಕು, ಮನಸ್ಸು ಸಂತೋಷವಾಗಿರಬೇಕು, ಹಾಗೆ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರಬೇಕು, ಹೆಲ್ದಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಯಾವುದೇ ಕಾಯಿಲೆಗಳು ಬರಬಾರ್ದು. ಹಾಗೆ ನಾವು ನಮ್ಮ ಜೀವನವನ್ನು ಲವಲವಿಕೆಯಿಂದ ಮಾಡಬೇಕು ಅಂತ ಹೇಳಿ ನಮಗೆ ಆಸೆ ಇರ್ತದೆ. ಈ ಆಸೆಗಳೆಲ್ಲ ಈಡೇರಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಅಡಿಪಾಯ ಅಂತ ಹೇಳಿದರೆ ಈ ಯೋಗ ಅಂತ ಹೇಳಿ ಹೇಳ್ಬೋದು. ಯೋಗ ಮಾತ್ರ ಅಲ್ಲ, ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ವರ್ಕೌಟ್, ವಾಕಿಂಗ್ ಹೋಗೋದ್ರಿಂದ ಕೂಡ ಒಮ್ಮೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ನಮಗೆ. ನಾವು ಮನೆಯಲ್ಲೇ ಏನೋ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ಕೊಂಡಿರ್ತೇವೆ. ಒಮ್ಮೆ ಹೊರಗಡೆ ಹೋಗಿ ಒಂದು ಅರ್ಧ ಗಂಟೆ ಪ್ರಕೃತಿ ಹತ್ರ ಹೋಗಿ ವಾಕಿಂಗ್ ಮಾಡಿ ಬರೋದ್ರಿಂದ ಒಮ್ಮೆ ಮನಸ್ಸಿಗೆ ಖುಷಿ ಆಗ್ತದೆ, ಸ್ಟ್ರೆಸ್ ರಿಲೀಫ್ ಆಗ್ತದೆ, ಮತ್ತು ನಮ್ಮ ಕೆಲಸದಲ್ಲಿ ನಾವು ತೊಡಗಿಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ಬೋದು. ಇಲ್ಲಿ ನಾನು ಕೆಲವೆಲ್ಲ ಆಸನಗಳನ್ನು ಮಾಡ್ತಾ ಇದ್ದೇನೆ. ತುಂಬ ನಿಧಾನವಾಗಿ ಮಾಡ್ತೇನೆ. ಹಾಗೆ ಈ ಯೋಗಾಸನದಲ್ಲಿ ನಮ್ಮ ಉಸಿರಾಟ ಪ್ರಕ್ರಿಯೆಯು ಹಾಗೆ ಉಸಿರಾಟ ತೆಗೆದುಕೊಳ್ಳುವುದು, ಉಸಿರಾಟವನ್ನು ಬಿಡೋದು ಕೂಡ ಒಂದೇ. ನಾವು ಮಾಡುವಂತಹ ಯೋಗ ಅದರ ಜೊತೆಗೆ ಉಸಿರಾಟ ಅದು ಕೂಡ ಕ್ರಮಬದ್ಧವಾಗಿ ಇರಬೇಕು. ಹೀಗೆ ಮಾಡೋದ್ರಿಂದ ಅದು ಇಫೆಕ್ಟಿವ್ ಆಗಿ ಇರುತ್ತದೆ. ಹಾಗೆ ಎಷ್ಟು ಸಾಧ್ಯವೋ ನಿಧಾನವಾಗಿ ಮಾಡಬೇಕು. ನಮ್ಮ ಕೈ ಕಾಲುಗಳು ಕೆಲವೆಲ್ಲ ಬೆಂಡ್ ಆಗೋದಿಲ್ಲ ಕೆಲವು ಪೋಸ್ಚರಲ್ಲಿ.
ಹಾಗೆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೆ ನಮ್ಮ ಬಾಡಿ ಬ್ಯಾಲೆನ್ಸ್ ಕೂಡ ತುಂಬಾ ಚೆನ್ನಾಗಿರ್ತದೆ ಈ ರೀತಿ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ. ಬಾಡಿ ಬ್ಯಾಲೆನ್ಸಿಂಗ್, ಈಗ ನಮ್ಮ ಹೆವಿ ವೆಯ್ಟ್ ಇರುವಾಗ ನಮ್ಮ ಬಾಡಿಯನ್ನು ನಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ರೀತಿ ಯೋಗಗಳನ್ನು ಮಾಡ್ತಾ ಮಾಡ್ತಾ ನಾವು ಅದರಲ್ಲಿ ಪಳಗಿತು ಅಂತ ಹೇಳಿದರೆ ನಮ್ಮ ಶರೀರ ಅಂತ ಹೇಳುವಂಥದ್ದು ನಮಗೆ ತುಂಬಾ ಹಗುರ ಅನ್ನಿಸ್ತದೆ. ಇಲ್ಲದಿದ್ದರೆ ನಾವೆಷ್ಟು ದಪ್ಪ ಇದ್ದಾಗ ನಮ್ಮ ಬಾಡಿಯನ್ನು ನಮಗೆ ಬೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಕಾಲು ಮಡಿಸ್ಲಿಕ್ಕೆ ಆಗೋದಿಲ್ಲ, ಮೊಣಕಾಲು ಬಗ್ಗಿಸ್ತೇವೆ. ಇಂಥದ್ದೆಲ್ಲ ತಪ್ಪುಗಳು ನಮ್ಮ ಯೋಗದಲ್ಲಿ ಆಗ್ತದೆ. ನನಗೆ ಕೂಡ ಆಗ್ತದೆ. ಯಾಕೆಂದರೆ ನಾವು ಯೋಗ ಮಾಡಿರೋದಿಲ್ಲ ಅಲ್ಲ, ಕೆಲವೊಮ್ಮೆ ಹೇಳಿದಾಗೆ ಕಾಲುಗಳು ಕೇಳೋದಿಲ್ಲ. ಇದೆಲ್ಲ ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಈ ರೀತಿ ಆಗುವಂಥದ್ದು. ಇಷ್ಟು ಯೋಗದ ವಿಚಾರ ಅಂತ ಹೇಳ್ಬೋದು. ಇನ್ನು ವೆಯ್ಟ್ ಲಾಸ್ ಆಗಬೇಕು ಅಥವಾ ನಾವು ವೆಯ್ಟ್ ಲಾಸ್ ಅಂತ ಹೇಳೋದರ ಬದಲಾಗಿ ಫ್ಯಾಟ್ ಲಾಸ್ ಅಂತ ಹೇಳ್ಬೋದು. ಈ ಹೊಟ್ಟೆ ಬೊಜ್ಜು ಅಥವಾ ಸೊಂಟದ ಸುತ್ತ ಇರುವ ಬೊಜ್ಜು ಇದು ತುಂಬ ಅಪಾಯಕಾರಿ. ಅನೇಕ ರೋಗಗಳಿಗೆ ಇದು ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವರು ನೋಡಲಿಕ್ಕೆ ತೆಳ್ಳಗಿರ್ತಾರೆ, ಆದರೆ ಹೊಟ್ಟೆ ದಪ್ಪ ಇರ್ತದೆ, ಸೊಂಟದ ಸುತ್ತವೇ ಜಾಸ್ತಿ ಫ್ಯಾಟ್ ಇರ್ತದೆ. ಇದು ತುಂಬ ಅಪಾಯಕಾರಿ ಅಂತ ಹೇಳ್ಬೋದು. ಇದರಿಂದ ಈ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಕೆಲವೆಲ್ಲ ಮಾರ್ನಿಂಗ್ ನೀವು ಕುಡಿತೀರಲ್ಲ ಡಿಟಾಕ್ಸ್ ಜ್ಯೂಸ್ ಅಂಥದನ್ನೆಲ್ಲ ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತದೆ. ಮತ್ತು ಹೊಟ್ಟೆ ಸುತ್ತ ಏನು ಬೊಜ್ಜಿದೆ ಅದು ಹೋಗಲಿಕ್ಕೆ ಕೂಡ ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳುವಂಥದ್ದು ಸಹಾಯ ಮಾಡ್ತದೆ. ಕೆಲವರು ಒಪ್ಪೋದಿಲ್ಲ ಜೀರಿಗೆ ನೀರು ಅಥವಾ ಸಿನಮನ್ ಡ್ರಿಂಕ್ ಆ ಥರ ಕುಡಿಯೋದ್ರಿಂದ ಹೇಗೆ ಹೊಟ್ಟೆ ಬೊಜ್ಜು ಹೋಗ್ತದೆ ಅಂತ ಹೇಳಿ. ಆದರೆ ಏನು ಅಂತ ಹೇಳಿದರೆ ಫ್ಯಾಟ್ ಲಾಸ್ ಆಗ್ತದೆ. ಹೇಗೆ ಅಂತ ಹೇಳಿದರೆ ಈ ಜೀರಿಗೆ, ಬಿಸಿ ನೀರಿಗೆ ಜೀರಿಗೆ ಹಾಕ್ಕೊಂಡು ಅಥವಾ ಸೋಂಪಿನ ಕಾಳು ಹಾಕ್ಕೊಂಡು ಲವಂಗ ಆ ಥರ ಎಲ್ಲ ಹಾಕ್ಕೊಂಡು ನಾವು ಕುಡಿಯೋದ್ರಿಂದ ಅಲ್ಲಿ ನಮ್ಮ ಒಂದು ಜೀರ್ಣಕ್ರಿಯೆ ಹೆಚ್ಚುತ್ತಾ ಹೋಗ್ತದೆ. ಹಾಗೆ ಫ್ಯಾಟ್ ಕೂಡ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ನೀವು ಡೈಲಿ ಕುಡಿಬೇಕು. ಒಂದು ದಿವಸ ಕುಡಿಯೋದ್ರಿಂದ ನಿಮಗೆ ಇಫೆಕ್ಟಿವ್ ಅಂತೇಳಿ ಅನಿಸೋದಿಲ್ಲ. ಒಂದು ವಾರ ಅಥವಾ 10 ದಿವಸ ಹೀಗೆ ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ ತುಂಬಾ ಒಂದು ಒಳ್ಳೆಯದು ಅಂತ ಹೇಳ್ತೇನೆ ನಾನು. ಅದಕ್ಕೆ ಮೊದಲನೇದಾಗಿ ಹೇಳೋದಾದರೆ ಸ್ವಲ್ಪ ಲವಂಗ ಹಾಗೆ ಸ್ವಲ್ಪ ಜೀರಿಗೆ, ಅದೇ ಪ್ರಮಾಣದಲ್ಲಿ ದಾಲ್ಚಿನ್ನಿ, ಚಕ್ಕೆ ಇವು ಮೂರನ್ನು ಒಂದೇ ಪ್ರಮಾಣದಲ್ಲಿ ತೆಕ್ಕೊಂಡು ಅದನ್ನು ಹುಡಿ ಮಾಡ್ಕೊಳ್ಬೇಕು. ಬೇಕಾದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು. ಬಿಸಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ಆಮೇಲೆ ಆ ಪೌಡ್ರನ್ನು 1 ಚಮಚದಷ್ಟು ಹುಡಿ ತಗೊಂಡು ಬಿಸಿ ನೀರಿಗೆ ನೀರಿಟ್ಟು ಅದಕ್ಕೆ ಹಾಕಿ ಕುದಿಸಿ ಅದನ್ನು ಸ್ವಲ್ಪ 1 ಗ್ಲಾಸ್ ಇದ್ದದ್ದು 3/4 ಗ್ಲಾಸಿಗೆ ಬರಬೇಕು, ಅಲ್ಲಿವರೆಗೆ ಕುದಿಸಿಕೊಳ್ಬೇಕು. ಈ ಒಂದು ಡ್ರಿಂಕನ್ನು ನೀವು ಕುಡಿಯೋದ್ರಿಂದ ಹೊಟ್ಟೆ ಫ್ಯಾಟ್ ಅಥವಾ ಹೊಟ್ಟೆ ಬೊಜ್ಜನ್ನು ನಾವು ಆರಾಮ್ಸೆ ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ನೀವು ಎಕ್ಸಸೈಸ್ ಕೂಡ ಮಾಡ್ಕೊಳ್ಬೇಕು. ಈ ಥರ ಸ್ಟ್ರೆಚಸ್ ಎಲ್ಲ ಮಾಡ್ಕೊಳ್ಬೇಕು. ಇದು ನೋಡಲಿಕ್ಕೆ ನಿಧಾನವಾಗಿ ಮಾಡ್ತಾ ಇದ್ದೇನೆ ಅಂತೇಳಿ ಅನ್ನಿಸ್ಬೋದು ನಿಮಗೆ ಈ ಎಕ್ಸಸೈಸ್ಗಳು. ಆದರೆ ಈ ಎಕ್ಸಸೈಸ್ ಮಾಡುವಾಗ ಕೂಡ ತುಂಬ ಸುಸ್ತಾಗ್ತದೆ. ಕಾಲನ್ನು ಈ ಥರ ಒಂದೊಂದೇ ಎಷ್ಟು ಸ್ಲೋ ಆಗ್ತದೆ ಅಷ್ಟು ಸ್ಲೋ ಮಾಡುವಂಥದ್ದು. ಆದರೆ ಕೂಡ ಸಿಕ್ಕಾಪಟ್ಟೆ ಕಾಲು ನೋವಾಗ್ತದೆ, ಸುಸ್ತಾಗ್ತದೆ. ಈ ರೀತಿ ಯೋಗಾಸನ ಮಾಡೋದ್ರಿಂದ ಕೂಡ ನಮ್ಮ ಕ್ಯಾಲೋರಿ ಕೂಡ ಬರ್ನ್ ಆಗ್ತದೆ. ಇದು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡ್ತದೆ. ಹಾಗೆ ಮೆಂಟಲ್ ಹೆಲ್ತ್ಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡ್ತದೆ ಅಂತೇಳಿ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾರಾದರೂ ಯೋಗ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳುವವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ಇಲ್ಲಿ ಹೊಟ್ಟೆ ಬೊಜ್ಜು ಅಥವಾ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಅಂಥೇಳಿ ಮಾಡುವವರಿಗೆ ಒಂದು ಡಯಟ್ ಪ್ಲ್ಯಾನನ್ನು ಇವತ್ತು ಹೇಳ್ತಾ ಇದ್ದೇನೆ. ಯಾವ ರೀತಿ ನೀವು ಡಯಟ್ ಪ್ಲ್ಯಾನನ್ನು ಮಾಡಿದರೆ ಅಂದರೆ ಕೆಲವರು ಕಮೆಂಟ್ ಮಾಡಿದ್ದಾರೆ ಯಾವ ರೀತಿ ಆಹಾರನ ನಾವು ತಗೊಳ್ಬೋದು. ಈ ಡಯಟ್ ಮಾಡುವಾಗ, ವರ್ಕೌಟ್ ಮಾಡುವಾಗ ಎಕ್ಸಸೈಸ್ ಎಲ್ಲ ಮಾಡ್ತೇವೆ, ಆದರೆ ನಮಗೆ ಫುಡ್ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಫುಡ್ಡನ್ನು ತಗೊಳ್ಬೇಕು ಅಂತ ಹೇಳಿ ಕೆಲವರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ.
ಹೇಳ್ತೇನೆ. ಹಾಗೆ ನನ್ನ ಚಾನಲಲ್ಲಿ ಕೂಡ ತುಂಬ ಡಯಟ್ ರೆಸಿಪಿಗಳಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ಇವತ್ತು ಕೆಲವೆಲ್ಲ ಡಯಟ್ ಪ್ಲ್ಯಾನನ್ನು ಈ ಒಂದು ವಿಡಿಯೋದಲ್ಲೇ ನಾನು ಹೇಳ್ತೇನೆ. ಮಾರ್ನಿಂಗ್ ನೀವು ಜೀರಾ ವಾಟರ್ ಆದರೂ ಕುಡಿಬೋದು. ಮಾರ್ನಿಂಗ್ ಒಂದು ಡಿಟಾಕ್ಸ್ ಜ್ಯೂಸ್, ತರಕಾರಿ ಜ್ಯೂಸ್ ಆದರೂ ಒಂದು ಕುಡೀರಿ, ಅಥವಾ ಹಾಟ್ ಅಂದರೆ ಈಗ ಜೀರಾ ಹಾಕಿ ಕುದಿಸಿ ಕುಡಿಯುವಂಥದ್ದು ಇರ್ಬೋದು, ಕೊತ್ತಂಬರಿ ಕಾಳು ಹಾಕಿ ಕುದಿಸಿ ಕುಡಿಯುವಂಥದ್ದು ಅಂಥದ್ದು ಕೂಡ ಕುಡಿಬೋದು. ಇದು ತುಂಬಾ ಒಳ್ಳೆಯದು. ಯಾಕೆಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೆಲವೆಲ್ಲ ಫುಡ್ಡುಗಳಿಂದ ನಮಗೆ ಕಾನ್ಸ್ಟಿಪೇಷನ್ ಆಗ್ತದೆ, ಅಂಥದ್ದನ್ನೆಲ್ಲ ತಡಿಲಿಕ್ಕೆ ಜೀರಿಗೆ ನೀರು ತುಂಬಾ ಒಳ್ಳೆಯದು. ಹಾಗೆ ಮೆಂತೆ ವಾಟರ್ ಕುಡಿಬೋದು. ಮೆಂತೆ ರಾತ್ರಿ ನೆನೆಸಿಕೊಂಡು ತಿನ್ಬೋದು. ಇದು ಕೂಡ ನಮ್ಮ ಕೊಲೆಸ್ಟ್ರಾಲನ್ನೆಲ್ಲ ಕಡಿಮೆ ಮಾಡ್ತದೆ ಮೆಂತೆ, ಅದನ್ನು ಕೂಡ ಸೇವಿಸ್ಬೋದು. ಅದಾದ ನಂತರ ಬ್ರೇಕ್ಫಾಸ್ಟ್ ಬಂದು ಹೆಸರು ಕಾಳನ್ನು ಉಪಯೋಗಿಸಿ ಏನಾದರೂ ನೀವು ರೆಸಿಪಿಗಳನ್ನು ಮಾಡ್ಬೋದು. ದೋಸೆ ಮಾಡ್ಬೋದು, ಅಥವಾ ಹೆಸರು ಕಾಳಿಂದ ಉಪ್ಪು ಕರಿ ಅಂತ ಹೇಳಿ ಮಾಡ್ಕೊಳ್ಬೋದು. ಪ್ರೋಟೀನ್ ರಿಚ್ ಹೆಸರು ಬೇಳೆಯಿಂದ ದೋಸೆಯನ್ನು ಮಾಡ್ಕೊಳ್ಬೋದು. ಕಾಬೂಲ್ ಚನಾ ಕಡಲೆಯಿಂದ ದೋಸೆಯನ್ನು ಮಾಡ್ಕೊಳ್ಬೋದು. ಅದು ಯಾವುದು ಕಷ್ಟ ಆಗ್ತದೆ ಅಂತಿದ್ರೆ ಪೋಹ, ಉಪ್ಮಾ ಆ ಥರ ಒಂದು ಬ್ರೇಕ್ಫಾಸ್ಟ್ಗಳನ್ನು ಕೂಡ ನೀವು ತಗೊಳ್ಬೋದು ವೆಯ್ಟ್ ಲಾಸಲ್ಲಿ. ಅದಾದ ನಂತರ ನೆಕ್ಸ್ಟು 11 ಗಂಟೆ ಅಷ್ಟೊತ್ತಿಗೆ ಒಂದು ಗ್ಲಾಸ್ ಮಜ್ಜಿಗೆ ನೀರು ಕುಡೀರಿ. ಅಥವಾ ಅದು ಮಜ್ಜಿಗೆ ನೀರು ಇಷ್ಟ ಇಲ್ಲ ಅಂತ ಇದ್ದರೆ ಎಳ್ನೀರು ಕುಡೀರಿ. ಎಳ್ನೀರು ಸಿಗೋದಿಲ್ಲ ಅಂತಾದರೆ ಬೇರೆ ಯಾವುದಾದ್ರೂ ಫ್ರೂಟ್, ಆ್ಯಪಲ್, ಆರೆಂಜ್, ಪೇರಳೆ ಇರ್ಬೋದು, ಪಪ್ಪಾಯ ಇರ್ಬೋದು, ಮತ್ತು ಎಂತ ಹೇಳ್ತೇವೆ ವಾಟರ್ ಮೆಲನ್, ಯಾವುದೇ ಫ್ರೂಟ್ ಇರ್ಬೋದು, ಒಂದು ಫ್ರೂಟನ್ನು ತಿನ್ನಿ. ಸೀಸನಲ್ ಫ್ರೂಟ್ ಯಾವುದು ಸಿಗ್ತದೆ ಅದನ್ನು ಮಾಡಿ. ಇಲ್ಲೊಂದು ಎಕ್ಸಸೈಸ್ ನೋಡಿ, ಇದು ತುಂಬಾ ಕಷ್ಟ ಇದೆ ಈ ಥರ ಕಾಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಇದು ಪ್ರಾಕ್ಟೀಸಲ್ಲಿ ಬರುವಂಥದ್ದು. ಕಾಲು ನಡುಗುತ್ತೆ ನನಗೆ, ಅಂದರೆ ಫಸ್ಟ್ ಆಗ್ತಾನೇ ಇರಲಿಲ್ಲ. ನಾನು ಕೈಯ ಹೆಲ್ಪ್ ತಗೊಂಡು ಮಾಡ್ತಿದ್ದೆ. ತುಂಬಾ ಸುಸ್ತಾಗ್ತದೆ, ಕಾಲೆಲ್ಲ ನೋವು ಬಂದಾಗೆ ಆಗುತ್ತೆ ಆ ಥರ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಪ್ರಾಕ್ಟೀಸ್ ಮಾಡ್ತಾ ಎಲ್ಲನೂ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಲಂಚ್ ಅಂತ ಹೇಳಿದರೆ ಅನ್ನ, 1 ಕಪ್ಪಷ್ಟು ಅನ್ನ ತಗೊಳ್ಳಿ. ಹಾಗೆ 1 ಕಪ್ಪಷ್ಟು ಪಲ್ಯ ತಗೊಳ್ಳಿ. ಜೊತೆಗೆ ಪಲ್ಯ ಅಂತ ಹೇಳಿದರೆ ಸೊಪ್ಪುಗಳನ್ನು ಯೂಸ್ ಮಾಡಿದ ಪಲ್ಯ, ಹರಿವೆ ಸೊಪ್ಪಿದ್ದು ಪಲ್ಯ ಆ ಥರ ಎಲ್ಲ ತಗೊಳ್ಬೋದು. ಹಾಗೆ ಜೊತೆಗೆ ನೀವು ದಾಲ್ ತಗೊಳ್ಬೋದು. ದಾಲ್, ಸಾಂಬಾರು ಯಾವುದು ಆಗ್ಬೋದು. ತರಕಾರಿ ಹೋಳುಗಳೆಲ್ಲ ಜಾಸ್ತಿಯಾಗಿ ತಗೊಳ್ಳಿ. ಆಮೇಲೆ 1 ಗ್ಲಾಸ್ ಮಜ್ಜಿಗೆ ತಗೊಳ್ಬೋದು, ಮೊಸರು ತಗೊಳ್ಬೋದು. ಆಮೇಲೆ ನಿಮಗೆ ಪ್ರೋಟೀನ್ ಯುಕ್ತ ಆಹಾರ ಅಂತ ಹೇಳಿದರೆ ಪನ್ನೀರಾದರೂ ತಗೊಳ್ಬೋದು ಊಟದಲ್ಲಿ. ಮೊಟ್ಟೆ ತಿನ್ನುವವರಾದರೆ ಮೊಟ್ಟೆ ಕೂಡ ಬೇಯಿಸಿ ತಗೊಳ್ಬೋದು. ಅಥವಾ ತೋಫುವಿಂದ ಮಾಡಿದಂತಹ ರೆಸಿಪಿಗಳು ಯಾವುದಾದ್ರೆ, ತೋಫು ಅಂದರೆ ಸೋಯಾದಿಂದ ಮಾಡಿದಂಥದ್ದು, ಪನ್ನೀರ್ನ ಹಾಗೆ ಇರ್ತದೆ ತೋಫು ಅಂಥೇಳಿ, ಅದನ್ನು ಕೂಡ ತಗೊಳ್ಬೋದು. ಆಮೇಲೆ ಸಾಕಷ್ಟು ನೀರು ಕುಡೀರಿ. ಅದಾದಮೇಲೆ 4 ಗಂಟೆ ಅಷ್ಟು ಹೊತ್ತಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಏನಾದರೂ ಪೀನಟ್, ನೆಲಕಡಲೆಯನ್ನು ತಗೊಳ್ಬೋದು, ಹುರಿಗಡಲೆಯನ್ನು ತಗೊಳ್ಬೋದು. 1 ಕಪ್ ಗ್ರೀನ್ ಟೀ ಕುಡಿಬೋದು, ಅಥವಾ ಜೀರಾ ವಾಟರ್ ಕುಡಿಬೋದು 4 ಗಂಟೆಗೆ ಕೂಡ. ಅಥವಾ ನಿಮಗೇನಾದರೂ ಸ್ವಲ್ಪ ಹಸಿವಾಯಿತು ಅಂತಾದರೆ ರಾಗಿ ಮಾಲ್ಟ್, ಸ್ವಲ್ಪ ಸಿಹಿ ಎಲ್ಲ ಏನು ಹಾಕಬೇಡಿ, ಹಾಗೆಯೇ ರಾಗಿ ಮಾಲ್ಟ್ ಮಾಡಿ ಕುಡಿಬೋದು. ಮಜ್ಜಿಗೆ ಹಾಕಿ ರಾಗಿ ಮಾಲ್ಟು ಮಾಡ್ತಾರೆ, ಹಾಲು ಹಾಕಿ ಕೂಡ ಮಾಡ್ತಾರೆ. ಬೆಲ್ಲವನ್ನು ಯೂಸ್ ಮಾಡಬೇಡಿ ವೆಯ್ಟ್ ಲಾಸ್ ಮಾಡೋದು. ಹಾಗೆ ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಅಂತಾದರೆ ಬೆಲ್ಲ, ಎಣ್ಣೆ ಅಂಥದ್ದನ್ನೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಆಮೇಲೆ ಡಿನ್ನರ್ಗೆ ಬೇಗನೆ ಡಿನ್ನರ್ ಮಾಡಿ. ಮೇಯ್ನಾಗಿ ನಾವು ಫ್ಯಾಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಡಿನ್ನರನ್ನು 7ರಿಂದ 7:30 ಒಳಗೆ ಮುಗಿಸ್ಕೊಳ್ಬೇಕು. ಲೇಟ್ ನೈಟು ಊಟ ಮಾಡಬಾರ್ದು. ನೀವು ಸೂಪ್ ತಗೊಳ್ಬೋದು, ಸಲಾಡ್ಸ್ ತಗೊಳ್ಬೋದು, ಅಥವಾ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡು ತಗೊಳ್ಬೋದು. ಕಾಲಿಫ್ಲವರ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ತರಕಾರಿಗಳು, ನಿಮಗೆ ಇಷ್ಟವಾದ ತರಕಾರಿ, ಅಥವಾ ಮಶ್ರೂಮ್ ಆ ಥರ ತಗೊಳ್ಬೋದು. ನಿಮಗೆ ಏನಾದರೂ ಹಸಿವೆ ತುಂಬ ತಡಿಲಿಕ್ಕೆ ಆಗೋದೇ ಇಲ್ಲ, ಸ್ವಲ್ಪ ಊಟ ಮಾಡಲೇಬೇಕು ಅಂತ ಆದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು 4 ಸ್ಪೂನಷ್ಟು ಅನ್ನ ಬೇಕಾದರೆ ತಿನ್ನಿ. ಅಂದರೆ ಕೆಲವರಿಗೆ ಏನು ಅಂತ ಹೇಳಿದರೆ ಅನ್ನ ತಿನ್ನೋದೇ ಆಗೋದೇ ಇಲ್ಲ, ಅನ್ನ ತಿನ್ನೋದಿದ್ರೆ ರಾತ್ರಿ ನಿದ್ದೆನೇ ಬರೋದಿಲ್ಲ ಅಂತ ಇದ್ದರೆ ನೀವು ರೈಸನ್ನು ತಗೊಳ್ಬೋದು. ಒಂದು 4 ಚಮಚ ಬರೀ ಅಷ್ಟನ್ನು ತಗೊಳ್ಬೋದು. ಅಂದರೆ ಮನಸ್ಸಿಗೆ ನಿಮಗೊಂದು ಸಮಾಧಾನ ಆಗ್ತದೆ, ಅನ್ನ ತಿಂದಿದ್ದೇನೆ ಅಂತ ಹೇಳಿ ಅಷ್ಟೇ. ತಗೊಳ್ಳೋದಿದ್ದರೆ ಒಳ್ಳೆಯದು. ಮತ್ತು
ನೈಟ್ ಮಲಗಬೇಕಾದ್ರೆ ಒಂದು ಸ್ವಲ್ಪ ಹಾಲು ಕುಡಿಯಿರಿ. ಹಾಲಿಗೆ ಒಂದು ಚಿಟಿಕೆಯಷ್ಟು ಆರ್ಗ್ಯಾನಿಕ್ ಹಳದಿ ಪೌಡ್ರನ್ನು ಹಾಕಿ, ಹಾಲನ್ನು ತುಂಬ ದಪ್ಪಕ್ಕೆ ಬೇಡ, ಅರ್ಧ ಗ್ಲಾಸ್ ಹಾಲು, ದಪ್ಪ ಹಾಲು ಇದ್ದರೆ ಅದಕ್ಕೆ ಅರ್ಧ ಗ್ಲಾಸ್ ಬಿಸಿನೀರು ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಸಿನ ಹಾಕಿ ಕುಡಿಯಿರಿ. ಈ ರೀತಿ ಕುಡಿಯೋದ್ರಿಂದ ಒಳ್ಳೆ ನಿದ್ರೆ ಬರ್ತದೆ. ನೆಮ್ಮದಿಯಿಂದ ನಿದ್ರೆ ಮಾಡಿ. ಹಾಗೆ ನೀವು 10 ಗಂಟೆಗೆ ಮಲಗ್ತೀರಿ ಅಂತಾದರೆ 9 ಗಂಟೆಗೆ ಮೊಬೈಲ್ ದೂರ ಇಟ್ಕೊಳ್ಳಿ. ಯಾಕೆಂದರೆ ಮೊಬೈಲ್ ಹತ್ತಿರ ಇತ್ತು ಅಂತ ಹೇಳಿದರೆ ನಿದ್ರೆ ಬರೋದಿಲ್ಲ. ಏನೋ ನೋಡುವ, ಇನ್ನೊಂದು ರೀಲ್ಸ್ ನೋಡುವ ಅಂಥೇಳಿ ಮೊಬೈಲ್ ತಿರುಗಿಸಿ ಹೋಗ್ತದೆ. ಮಲಗಲಿಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಆದರೂ ಕೂಡ ನೀವು ಮೊಬೈಲನ್ನು ದೂರ ಇಟ್ಟರೆ ಒಳ್ಳೆಯದು. ಆಮೇಲೆ 10 ಗಂಟೆಗೆ ಮಲಗಿ ಬೆಳಿಗ್ಗೆ 6 ಗಂಟೆಗೆ ಏಳೋದು. ಈ ರೂಟೀನನ್ನು ಮಾಡಿದರೆ ಕೂಡ ಇದು ಕೂಡ ವೆಯ್ಟ್ ಲಾಸ್ ಆಗಲಿಕ್ಕೆ ಮೇಯ್ನ್ ಒಂದು ಟಿಪ್ ಅಂತ ಹೇಳ್ಬೋದು. ಲೇಟ್ ನೈಟ್ ಮಾಡೋದು, 12 ಗಂಟೆವರೆಗೆ ಮೊಬೈಲ್ ನೋಡೋದು, ಇದರಿಂದ ಕೂಡ ನಿಮಗೆ ಒಂದು ಆರೋಗ್ಯಕ್ಕೆ, ಕಣ್ಣ ಸುತ್ತ ಕೂಡ ಡಾರ್ಕ್ ಆಗ್ತದೆ, ಕಣ್ಣಿನ ಸುತ್ತ ಕಪ್ಪು ಕಲೆಗಳು ಬರ್ತದೆ, ಮತ್ತು ಸ್ಟ್ರೆಸ್ ಆಗ್ತದೆ, PCOD ಸಮಸ್ಯೆಗಳು ಬರ್ತದೆ, ಥೈರಾಯ್ಡ್ ಬರ್ಬೋದು. ನಿದ್ರೆ ಕೆಟ್ಟರೆ ಎಲ್ಲ ಸ್ಟ್ರೆಸ್ ಎಲ್ಲ ಬಂದ ಕೂಡಲೇ ಥೈರಾಯ್ಡ್ ಕೂಡ ಬರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ವರ್ಕೌಟ್ ಜೊತೆ ಹಾಗೆ ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.